ನಮಸ್ಕಾರ ಟ್ರೇಡರ್ಸ್. ಟ್ರೇಡರ್ ಎಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ಸಪೋರ್ಟ್, ರೆಸಿಸ್ಟೆನ್ಸ್ ಹಾಗೂ ಟ್ರೆಂಡ್ ಲೈನ್ ಯೂಸ್ ಮಾಡಿ ಟ್ರೇಡ್ಗಳನ್ನ ಹೇಗೆ ಪ್ಲೇಸ್ ಮಾಡಿ ಲಾಭನ ಮಾಡಬಹುದು ಅನ್ನೋದ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಲಿಕ್ಕಿದ್ದೇನೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಮುಂದಿನ ದಿನಗಳಲ್ಲಿ ಇದೇ ತರಹದ ಸಿಂಪಲ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಕೂಡ ಲಾಭನ ಮಾಡಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಪೋರ್ಟ್, ರೆಸಿಸ್ಟೆನ್ಸ್ ಹಾಗೂ ಟ್ರೆಂಡ್ ಲೈನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್. ಸಪೋರ್ಟ್, ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸಪೋರ್ಟ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದ್ಸತಿ ಪ್ರೈಸ್ ಡೌನ್ ಸೈಡ್ ಅಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಾರ್ಕೆಟ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಗೇನ್ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಮಾರ್ಕೆಟ್ ಅಲ್ಲಿ ಮತ್ತೆ ಒಂದು ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಮಾರ್ಕೆಟ್ ಮೇಲೆ ಹೋದಾಗ ಮತ್ತೆ ಅದೇ ಜಾಗಕ್ಕೆ ಬಂದಾಗ ಮಾರ್ಕೆಟ್ ಅಲ್ಲಿ ಇನ್ನೊಂದು ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ಇದನ್ನ ನಾವು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಕೂಡ ಕೆಳಗಡೆಯಿಂದ ಬೈಯರ್ಸು ಮಾರ್ಕೆಟ್ ನ ಮೇಲ್ಗಡೆಗೆ ಪುಷ್ ಮಾಡ್ತಾ ಇರ್ತಾರೆ. ಅದು ಪರ್ಟಿಕ್ಯುಲರ್ ಜಾಗದಲ್ಲಿ ಪ್ರತಿ ಸೆಲ್ನು ನಡೀತಾ ಇರತ್ತೆ. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ನಾವೇನ್ ಕರಿತೀವಿ? ಸಪೋರ್ಟ್ ಅಂತ ನಾವು ಕರಿತೀವಿ. ಈ ಒಂದು ಸಪೋರ್ಟ್ ಯಾವುದೇ ತರಹದ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. 1 ಮಿನಿಟ್ ಅಲ್ಲಾದ್ರೂ ಯೂಸ್ ಮಾಡಿ ನೋಡಬಹುದು, 5 ಮಿನಿಟ್ಸ್ ಅಲ್ಲಾದ್ರೂ ಯೂಸ್ ಮಾಡಬಹುದು, 15 ಮಿನಿಟ್ಸ್ ಯೂಸ್ ಮಾಡಬಹುದು, 30 ಮಿನಿಟ್ಸ್ ಯೂಸ್ ಮಾಡಬಹುದು, 1 ಅವರ್ ಯೂಸ್ ಮಾಡಬಹುದು. ಯಾವುದೇ ಟೈಮ್ ಫ್ರೇಮ್ ಬೇಕಾದ್ರೂ ನೀವು ಈ ಒಂದು ಸಪೋರ್ಟ್ ಅನ್ನ ಮಾರ್ಕ್ ಮಾಡಬಹುದು. ಸಪೋರ್ಟ್ ಪರ್ಟಿಕ್ಯುಲರ್ ಆ ಜಾಗದಲ್ಲಿ ಬೈಯರ್ ಸ್ಟ್ರೆಂತ್ ಇದೆ ಅಂತ ಕಾಣಿಸಿದ್ರೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನೀವು ಕೂಡ ಬೈಯಿಂಗ್ ಅನ್ನ ಮಾಡಿ ಲಾಭನ ಮಾಡಬಹುದು. ನಿಮ್ಮೆಲ್ಲರೂ ಕೂಡ ಸಪೋರ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದನ್ನ ನನ್ನ ಚಾರ್ಟ್ ಅಲ್ಲಿ ಆಮೇಲೆ ನಿಮಗೆ ಒಂದ್ಸಲ ಶೋ ಮಾಡ್ತೀನಿ. ಈಗ ನಾವು ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಮಾರ್ಕೆಟ್ ಪ್ರೈಸ್ ಅಪ್ಸೈಡ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆ ಜಾಗದಲ್ಲಿ ಮಾರ್ಕೆಟ್ ಕೆಳಗ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದೇ ಜಾಗಕ್ಕೆ ಮಾರ್ಕೆಟ್ ಹೋದಾಗ ಅದೇ ಜಾಗದಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನಿಮಗೆ ಕಾಣಕ್ ಸಿಗುತ್ತೆ. ಮತ್ತೆ ಕೆಳಗ್ ಬಂದಾಗ ಮತ್ತೆ ಅದೇ ಜಾಗಕ್ಕೆ ಮಾರ್ಕೆಟ್ ಹೋದಾಗ ನಿಮಗೆ ಒಂದು ಸೆಲ್ಲಿಂಗ್ ಪ್ರೆಷರ್ ಕಾಣಕ್ ಸಿಗುತ್ತೆ. ಇದನ್ನೇ ನಾವು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಪ್ರತಿ ಸರಿ ಈ ಜಾಗಕ್ಕೆ ಬಂದಾಗ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾ ಇದಾರೆ. ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆದಾಗ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ? ಆ ಒಂದು ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಸೆಲ್ಲರ್ಸ್ ಕೆಳಗಡೆ ಮಾರ್ಕೆಟ್ ಪ್ರೈಸ್ ಅನ್ನ ಪುಷ್ ಮಾಡ್ತಾ ಇದಾರೆ. ನೀವು ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಸೆಲ್ಲರ್ಸ್ ಏನ್ ಮಾಡ್ತಾ ಇದಾರೆ? ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಕೆಳಗಡೆಗೆ ಪ್ರೈಸ್ ಅನ್ನ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ರೆಸಿಸ್ಟೆನ್ಸ್ ಎಕ್ಸಾಂಪಲ್ ನ ಕೂಡ ನಿಮಗೆ ನಾನು ಚಾರ್ಟ್ ಅಲ್ಲೇನೆ ಸಂಪೂರ್ಣವಾಗಿ ತೋರಿಸ್ತೀನಿ. ಆಗ ಇನ್ನೂ ಕ್ಲಿಯರ್ ಆಗಿ ನಿಮಗೆ ಈ ಒಂದು ರೆಸಿಸ್ಟೆನ್ಸ್ ಅಂದ್ರೆ ಏನು ಅನ್ನೋ ಒಂದು ಪಾಯಿಂಟ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ಟ್ರೆಂಡ್ ಲೈನ್ ಅಂದ್ರೆ ಏನು ಅಂತ ನೋಡೋಣ. ಆ ಟ್ರೆಂಡ್ ಲೈನ್ ಯಾವ ತರ ವರ್ಕ್ ಆಗುತ್ತೆ, ಟ್ರೆಂಡ್ ಲೈನ್ ಯೂಸ್ ಮಾಡಿ ಕೂಡ ಹೇಗೆ ಲಾಭನ ಮಾಡಬಹುದು ಅಂತ ನೋಡೋಣ ಬನ್ನಿ. ಟ್ರೆಂಡ್ ಲೈನ್ ಅಂದ್ರೆ ಏನು? ಈಗ ಮಾರ್ಕೆಟ್ ಒಂದು ಜಾಗದಿಂದ ಮೇಲೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ, ಮತ್ತೆ ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತೆ, ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ, ಮತ್ತೆ ಒಂದು ಮಾರ್ಕೆಟ್ ಮೇಲೆ ಹೋದಾಗ ಮತ್ತೆ ಒಂದು ರಿಟ್ರೇಸ್ಮೆಂಟ್ ಬರುತ್ತೆ. ಇಲ್ಲಿ ಏನ್ ಕ್ರಿಯೇಟ್ ಮಾಡ್ತಾ ಇದೆ ಮಾರ್ಕೆಟ್ ಓವರ್ ಆಲ್ ಏನಿದೆ? ಒಂದು ಟ್ರೆಂಡ್ ಮೇಲ್ಗಡೆ ಅಪ್ಸೈಡ್ ಅಲ್ಲಿ ಇದೆ. ಕರೆಕ್ಟಾ? ಓವರ್ ಆಲ್ ಟ್ರೆಂಡ್ ಏನಿದೆ? ಅಪ್ಸೈಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪಾಯಿಂಟ್ ಏನಿದೆ, ಈ ಒಂದು ಪಾಯಿಂಟ್ ಇಂದ ಈ ಒಂದು ಪಾಯಿಂಟ್. ಇಲ್ಲಿ ನೀವು ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ತೀರಾ ಅನ್ಕೊಳ್ಳೋಣ. ಹೀಗೆ ಇದೇ ಒಂದು ಜಾಗದಲ್ಲಿ ಮತ್ತೇನ್ ಮಾಡುತ್ತೆ? ಮಾರ್ಕೆಟ್ ಈ ಒಂದು ಪಾಯಿಂಟ್ ಅಲ್ಲಿ ಸಪೋರ್ಟ್ ಅನ್ನ ತಗೋತದೆ, ಮತ್ತೆ ಈ ಒಂದು ಪಾಯಿಂಟ್ ಅಲ್ಲಿ ಸಪೋರ್ಟ್ ಅನ್ನ ತಗೋತಾ ಇದೆ. ಈ ರೀತಿಯಲ್ಲಿ ಒಂದು ಟ್ರೆಂಡ್ ಕಂಟಿನ್ಯೂಯೇಷನ್ ನ ಮಾರ್ಕೆಟ್ ಹೇಳ್ತಾ ಇದೆ ಅಪ್ಸೈಡ್ ಗೆ.
ಸೊ ಇಲ್ಲಿ ನೋಡ್ಬೋದು ಈ ಒಂದು ಲೈನ್ ನೀವು ಮಾರ್ಕ್ ಮಾಡಿದಾಗ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಮಾರ್ಕೆಟ್ ಅಲ್ಲಿ ಈ ಒಂದು ಜಾಗದಿಂದ ಮಾರ್ಕೆಟ್ ಮೇಲೋಗಿತ್ತು, ಮತ್ತೆ ರಿವರ್ಸಲ್ ಬಂತು, ಮತ್ತೆ ಇದೇ ಜಾಗದಿಂದ ಮಾರ್ಕೆಟ್ ಮೇಲೋಯ್ತು, ಮತ್ತೆ ರಿವರ್ಸಲ್ ಬಂತು, ಮತ್ತೆ ಇದೇ ಒಂದು ಜಾಗದಿಂದ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನ ಪಡೆದು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಇದು ಅಪ್ ಟ್ರೆಂಡ್ ಅಲ್ಲಿ ನೀವು ಈ ರೀತಿಯಲ್ಲಿ ಐಡೆಂಟಿಫಿಕೇಶನ್ ನ ಒಂದು ಟ್ರೆಂಡ್ ಅನ್ನ ಮಾಡಬೇಕಾಗುತ್ತೆ. ಸೊ ಡೌನ್ ಟ್ರೆಂಡ್ ಅಲ್ಲಿ ಹೇಗೆ ನೀವು ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡೋದು ಅಂತ ನೋಡೋಣ. ಸೊ ಈಗ ನೀವು ನೋಡೋದಾದ್ರೆ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಅಂದ್ರೆ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆಗೆ ಬರ್ತಾ ಇದೆ. ಸೊ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗೆ ಬರ್ತಾ ಇದೆ, ಮತ್ತೆ ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟಿದೆ. ಸೊ ಇಲ್ಲಿ ನಮಗೆ ಒಂದು ಪಾಯಿಂಟ್ ಸಿಕ್ತು, ಕರೆಕ್ಟಾ? ಸೊ ಅಗೇನ್ ಇಲ್ಲಿ ಇನ್ನೊಂದು ಪಾಯಿಂಟ್ ಸಿಕ್ತು. ಮತ್ತೆ ಏನ್ ಮಾಡುತ್ತೆ ಮಾರ್ಕೆಟ್, ಮತ್ತೆ ಕೆಳಗಡೆ ಬಂದು ಮತ್ತೆ ಒಂದು ಪುಲ್ ಬ್ಯಾಕ್ ಅನ್ನ ಕೊಡುತ್ತೆ. ಓಕೆ, ಅಗೇನ್ ಅದೇ ಜಾಗದಲ್ಲಿ ಒಂದು ಪಾಯಿಂಟ್, ಮತ್ತೆ ಅಲ್ಲಿಂದ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಮತ್ತೆ ಅದೇ ಜಾಗಕ್ಕೆ ಮಾರ್ಕೆಟ್ ಇನ್ನೊಂದ್ಸಲಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಸೊ ನೀವು ಇಲ್ಲಿಂದು ಲೈನ್ ಅನ್ನ ಎರಡು ಪಾಯಿಂಟ್ ಅನ್ನ ಸೇರಿಸಿ ಮಾರ್ಕ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪ್ರತಿ ಸಲ ಈ ಜಾಗಕ್ಕೆ ಬಂದಾಗಲೂ ಕೂಡ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ ಅನ್ನ ಕೆಳಗಡೆಗೆ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಒಂದು ಇಂಡಿಕೇಶನ್ ನಿಮಗೆ ಕಾಣಕ್ ಸಿಗುತ್ತೆ. ಅದನ್ನ ನಾವು ಕ್ಲಿಯರ್ ಆಗಿ ನಿಮಗೆ ಇವತ್ತಿನ BTC ಬಿಟ್ಕಾಯಿನ್ ಚಾರ್ಟ್ ಅಲ್ಲಿ ನಾನು ಸಂಪೂರ್ಣವಾಗಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಕ್ಲಿಯರ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಅದನ್ನ ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಅದು 1 ಮಿನಿಟ್ ಆಗಿರ್ಬೋದು, 5 ನಿಮಿಷ ಆಗಿರ್ಬೋದು, 15 ನಿಮಿಷ ಟೈಮ್ ಫ್ರೇಮ್ ಆಗಿರ್ಬೋದು, 30 ನಿಮಿಷ ಆಗಿರ್ಬೋದು, 1 ಅವರ್, 2 ಅವರ್ಸ್, 4 ಅವರ್ಸ್, ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡಿ ಈ ಟ್ರೆಂಡ್ ಲೈನ್ ನ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನೀವು ಎಂಟ್ರಿನ ಪಡೆದು ಲಾಭನ ಮಾಡಬಹುದು. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನ ಡೈರೆಕ್ಟ್ ಆಗಿ ನಿಮಗೆ ನಾನು BTC ಯ ಒಂದು ಲೈವ್ ಚಾರ್ಟ್ ಅಲ್ಲಿ ನಾನು ತೋರ್ಸಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ಬೋದು ಮಾರ್ಕೆಟ್ ಅಲ್ಲಿ ನಿಮಗೆ ಹಾಗೆ ನೋಡ್ತಾ ಇದ್ರೆ ಏನೂ ಕೂಡ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ಏನು ಅರ್ಥ ಆಗ್ತಾ ಇರಕ್ತಿಲ್ಲ. ಯಾಕೆಂತ ಹೇಳಿದ್ರೆ ಕಾಮನ್ ಆಗಿ ಒಂದು ಕ್ಯಾಂಡಲ್ಸ್ ಮೂವ್ ಆಗ್ತದೆ, ಕ್ಯಾಂಡಲ್ಸ್ ಅದ್ರ ಬಾಡಿಗೆ ಅದೆಲ್ಲ ಮೂವ್ ಆಗ್ತಾ ಇದೆ ಅಂತ ನಿಮಗೆ ಒಂದು ಕಾಣಕ್ ಸಿಗ್ತಾ ಇದೆ, ಕರೆಕ್ಟಾ? ಇದರ ಒಂದು ಏನೋ ಒಂದು ಅರಿವು ಆಗ್ತಾ ಇಲ್ಲ ಇಲ್ಲಿಂದ ಏನಾಗ್ತದೆ ಮಾರ್ಕೆಟ್ ಅನ್ನೋದು. ಸೊ ಇದನ್ನ ಕ್ಲಿಯರ್ ಆಗಿ ಪಿಕ್ಚರ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಜಸ್ಟ್ ನೀವು ಒಂದು ಲೈನ್ ಅನ್ನ ಹಾಕಿ ಅದನ್ನ ಪ್ಲಾಟ್ ಮಾಡಿ ಆ ಒಂದು ಬೈಯರ್ಸ್ ಮತ್ತೆ ಆ ಒಂದು ಸೆಲ್ಲರ್ಸ್ ನ ಸೈಕಾಲಜಿನ ತಿಳ್ಕೊಂಡು ಈಸಿಯಾಗಿ ನೀವು ಲಾಭನ ಮಾಡಬಹುದು. ಅದು ಹೇಗೆ ಅಂತ ನಾನು ತೋರಿಸ್ತೀನಿ, ನೋಡೋಣ ಬನ್ನಿ. ಇಲ್ಲಿ ನಾವು BTC ಯ ಚಾರ್ಟ್ ಅನ್ನ ಹಾಕಿದೀವಿ. ಇದು 30 ಮಿನಿಟ್ಸ್ ಟೈಮ್ ಫ್ರೇಮ್. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಈ ಚಾರ್ಟ್ ಅಲ್ಲಿ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. 30 ಮಿನಿಟ್ಸ್ ನಾನು ಟೈಮ್ ಫ್ರೇಮ್ ನ ಹಾಕೊಂಡಿದ್ದೀನಿ. ಫಸ್ಟ್ ಮಾರ್ಕೆಟ್ ಇಲ್ಲಿಂದ ಒಂದು ಫಾಲ್ ನ ಕೊಡುತ್ತೆ, ಕರೆಕ್ಟಾ? ಮತ್ತೆ ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು ಮಾರ್ಕೆಟ್ ಮತ್ತೆ ಅಗೇನ್ ಇದೇ ಜಾಗದಿಂದ ಒಂದು ಫಾಲ್ ಅನ್ನ ಕೊಟ್ಟಿದೆ. ಮತ್ತೆ ಅಗೇನ್ ಪುಲ್ ಬ್ಯಾಕ್ ಅನ್ನ ಕೊಟ್ಟು ಮಾರ್ಕೆಟ್ ಒಂದು ಫಾಲ್ ನ ಕೊಟ್ಟಿದೆ. ಮತ್ತೆ ಇದೇ ಜಾಗಕ್ಕೆ ಬಂದು ಮಾರ್ಕೆಟ್ ಒಂದು ಫಾಲ್ ನ ಕೊಟ್ಟಿದೆ. ಮತ್ತೆ ಈ ಜಾಗಕ್ಕೆ ಬಂದು ಮಾರ್ಕೆಟ್ ಒಂದು ಫಾಲ್ ನ ಕೊಟ್ಟಿದೆ. ಸೊ ಇದು ಓವರ್ ಆಲ್ ನಿಮಗೆ ನೋಡೋದಾದ್ರೆ ಸೊ ಫಾಲ್ ಏನೋ ಆಗ್ತಾ ಇದೆ, ಬಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಹಿಡಿದು ನೀವು ಟ್ರೇಡ್ ಮಾಡೋದು ಯಾವ ತರ ಅಂದ್ರೆ ಆ ಪರ್ಟಿಕ್ಯುಲರ್ ಜಾಗದಿಂದ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ನೀವು ಕಂಡುಹಿಡಿಯೋದಾದ್ರೆ ಹೇಗೆ ಅಂತ ನೀವು ನೋಡೋದಾದ್ರೆ ವೆರಿ ಸಿಂಪಲ್ ಆಗಿ ನೀವು ಮಾಡ್ಬೇಕಾದ್ರು ಒಂದು ಟ್ರೆಂಡ್ ಲೈನ್ ನ ಪ್ಲಾಟ್ ಮಾಡ್ಬೇಕಾಗುತ್ತೆ. ಅದು ಯಾವ ತರ ನೀವು ಆ ಟ್ರೆಂಡ್ ಲೈನ್ ನ ಪ್ಲಾಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಇಲ್ಲಿ ಒಂದು ಆಪ್ಷನ್ ಕಾಣಕ್ ಸಿಗುತ್ತೆ. ಯಾವುದು ಅಂತ ಹೇಳಿದ್ರೆ ಈ ಮೊದಲನೇ ಆಪ್ಷನ್ ನಿಮಗೆ ಕಾಣಕ್ ಸಿಗುತ್ತೆ. ಇಲ್ಲಿ ಟ್ರೆಂಡ್ ಲೈನ್ ಆಪ್ಷನ್ ನ ನೀವು ಸೆಲೆಕ್ಟ್ ನ ಮಾಡಬಹುದು. ಓಕೆ, ಟ್ರೆಂಡ್ ಲೈನ್ ಆಪ್ಷನ್ ನೀವು ಸೆಲೆಕ್ಟ್ ಮಾಡಬಹುದು. ಸೊ ನಾನು ಈ ಟ್ರೆಂಡ್ ಲೈನ್ ನ ಇಲ್ಲಿ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿಂದ ನಾನು ಈ ಒಂದು ಲೈನ್ ನ ಪ್ಲಾಟ್ ಮಾಡ್ತೀನಿ. ನೀವು ನೋಡಬಹುದು ಎಷ್ಟು ಕ್ಲೀನ್ ಆಗಿ ಈ ಒಂದು ಲೈನ್ ಅನ್ನ ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬಹುದು, ಸೊ ಈ ಒಂದು ಟ್ರೆಂಡ್ ಲೈನ್ ಯಾವ ರೀತಿಯಲ್ಲಿ ಈ ಒಂದು ಕ್ಲಿಯರ್ ಪಿಕ್ಚರ್ ನ ಕೊಟ್ಟಿದೆ ಅಂತ ನೀವು ನೋಡಬಹುದು. ಸೊ ನೀವು ಇಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಈ ಜಾಗದಿಂದ ಒಂದು ಫಾಲ್ ನ ಕೊಟ್ಟಿದೆ, ಕರೆಕ್ಟಾ? ಅಗೇನ್ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ನ ನೀಡುತ್ತೆ. ಅಗೇನ್ ಇದೇ ಒಂದು ಜಾಗದಿಂದ ಮಾರ್ಕೆಟ್ ಒಂದು ಫಾಲ್ ಅನ್ನ ಕೊಟ್ಟಿದೆ. ಅಗೇನ್ ಈ ಜಾಗಕ್ಕೆ ಬಂದು ಈ ಟ್ರೆಂಡ್ ಲೈನ್ ಅನ್ನ ಒಂದು ರೆಸಿಸ್ಟೆನ್ಸ್ ಆಗಿ
ಫೇಸ್ ಮಾಡಿ ಅಗೇನ್ ಮಾರ್ಕೆಟ್ ಒಂದು ಫಾಲ್ ನ ಕೊಟ್ಟಿದೆ. ಅಗೇನ್ ಒಂದು ಪುಲ್ ಬ್ಯಾಕ್ ನ ನೀಡಿ ಅಗೇನ್ ಸೇಮ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ, ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟು ಇಲ್ಲಿಂದ ಸೆಲ್ಲರ್ಸ್ ಆಕ್ಟಿವೇಟ್ ಆಗಿರೋದು ಕ್ಲೀನ್ ಆಗಿ ನಿಮಗೆ ಕಾರಣಕ್ಕೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಿಮಗೆ ಬ್ಯೂಟಿಫುಲ್ ಆಗಿ ಈ ತರ ಒಂದು ಟ್ರೆಂಡ್ ಲೈನ್ ಸೆಲ್ಲರ್ಸ್ ಪ್ರತಿ ಸಲ ಆ ರೆಸಿಸ್ಟೆನ್ಸ್ ಜಾಗಕ್ಕೆ ಬಂದಾಗ ಒಂದು ಸೆಲ್ಲಿಂಗ್ ಅನ್ನ ಅಟೆಂಪ್ಟ್ ನ ಮಾಡ್ತಾ ಇರೋದು ನಿಮಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಟ್ರೆಂಡ್ ಲೈನ್ ನಿಮಗೆ ಕ್ಲೀನ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಡೌನ್ ಸೈಡ್ ಅಲ್ಲಿ ಹೈಯರ್ ಟೈಮ್ ಫ್ರೇಮ್ 30 ಮಿನಿಟ್ಸ್ ಅಲ್ಲಿ. ಓಕೆ, ಸೊ ಈಗ ನಾವು ಅಪ್ಪರ್ ಟ್ರೆಂಡ್ ಅಲ್ಲಿ ನೋಡೋಣ. ಸೊ ಈಗ ಪುಲ್ ಬ್ಯಾಕ್ ಅಲ್ಲಿ ಟ್ರೆಂಡ್ ಲೈನ್ ವರ್ಕ್ ಆಗುತ್ತಾ ಸರ್ ಅಂತ ನೀವು ನನಗೆ ಕೇಳ್ಬೋದು. ಡೆಫಿನೆಟ್ ಆಗಿ ಪುಲ್ ಬ್ಯಾಕ್ ಇದು ವರ್ಕ್ ಆಗುತ್ತೆ. ಅದನ್ನ ನಾನು ಈ ಲೈವ್ ಚಾರ್ಟ್, ಇವತ್ತಿನ ಡೇಟ್ ಎಷ್ಟು, 24ನೇ ತಾರೀಕು. ಸೊ 24ನೇ ತಾರೀಕು ಜುಲೈ. ಇವತ್ತು ಏನ್ ಕರೆಂಟ್ಲಿ ಮಾರ್ಕೆಟ್ ರನ್ನಿಂಗ್ ನಡೀತಾ ಇದೆ, ಇವತ್ತಿನ ಚಾರ್ಟ್ ಅಲ್ಲೇ ನಾನು ನಿಮಗೆ ಈ ಒಂದು ಲೈವ್ ಎಕ್ಸಾಂಪಲ್ ನ ಅಪ್ ಟ್ರೆಂಡ್ ಅಲ್ಲಿ ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿದ್ರೆ ನಾವು ಹೇಗೆ ಲಾಭ ಮಾಡಬಹುದು ಅಂತ ಕ್ಲಿಯರ್ ಆಗಿ ನಿಮಗೆ ನಾನು ತೋರಿಸ್ತೀನಿ. ಸೊ ಇಷ್ಟು ಪಿಕ್ಚರ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಈಗ ನಾವು ಡೌನ್ ಟ್ರೆಂಡ್ ಅಲ್ಲಿ ಈ ಒಂದು ಟ್ರೆಂಡ್ ಲೈನ್ ತೋರಿಸಿದ್ದೀನಿ. ಈಗ ನಾನು ಅಪ್ ಟ್ರೆಂಡ್ ಅಲ್ಲಿ ಹೇಗೆ ಒಂದು ಟ್ರೆಂಡ್ ಲೈನ್ ಮಾರ್ಕ್ ಮಾಡಿ ಲಾಭ ಮಾಡಬಹುದಾಗಿತ್ತು ಅಂತ ಲೈವ್ ಅಲ್ಲಿ 24th ಜುಲೈ ಇವತ್ತು ನಡೀತಾ ಇರುವಂತ ಮಾರ್ಕೆಟ್ ಅಲ್ಲಿ ಕರೆಂಟ್ಲಿ ನಡೀತಾ ಇದೆ. ಇಲ್ಲಿ ನೀವು ನೋಡಬಹುದು 65,092 ಅಲ್ಲಿ ಪ್ರೈಸ್ ರನ್ನಿಂಗ್ ನಡೀತಾ ಇರುವಂತದ್ದು. ಇವತ್ತಿನ ಮಾರ್ಕೆಟ್ ಅಲ್ಲಿ ಇದನ್ನ ನಾನೇನ್ ಮಾಡ್ತೀನಿ, ಜಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಆಗ್ತೀನಿ. ಜಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ನಾನು ಶಿಫ್ಟ್ ಆಗ್ತೀನಿ. ಸೊ ನಿಮಗೆ ಏನಾದ್ರೂ ಇಲ್ಲಿ ವಿಸಿಬಲ್ ಕಾಣಿಸ್ತಾ ಇದೆಯಾ? ಡೆಫಿನೆಟ್ ಆಗಿ ನಿಮಗೆ ಏನು ವಿಸಿಬಲ್ ಇಲ್ಲಿ ಕಾಣಿಸಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, ನಾನು ಅಪ್ ಟ್ರೆಂಡ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ತೀನಿ. ಕ್ಲಿಯರ್ ಆಗಿ ನೀವು ಇದನ್ನ ಅಬ್ಸರ್ವ್ ಮಾಡಿ. ಸೊ ಈ ಒಂದು ಪಾಯಿಂಟ್ ಇಂದ ನಾನು ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡ್ತೀನಿ. ನೋಡಿ, ಕ್ಲಿಯರ್ ಆಗಿ ನಾನು ಈ ಒಂದು ಜಾಗದಿಂದ ಈ ಒಂದು ಟ್ರೆಂಡ್ ಲೈನ್ ನ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ವೆರಿ 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 ಬ್ಯೂಟಿಫುಲ್ ಟ್ರೆಂಡ್ ಲೈನ್. ಸೊ ಈ ಒಂದು ಟ್ರೆಂಡ್ ಲೈನ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಆಗ್ತಾ ಇದ್ದು ನಿಮಗೆ ಲೈನ್ ಹಾಕೋವರೆಗೂ ಯಾವುದೇ ಕಾರಣಕ್ಕೂ ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ಸೊ ಈಗ ನೋಡಿ, ಕ್ಲಿಯರ್ ಆಗಿ ನಾನು ಈ ಒಂದು ಟ್ರೇಡ್ ಅನ್ನ ನೀವು ತಗೊಂಡಿದ್ರೆ ಹೇಗೆ ನೀವು ಲಾಭ ಮಾಡಬಹುದಾಗಿತ್ತು ಅಂತ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಈ ಒಂದು ಜಾಗದಿಂದ ಬೈಯರ್ಸ್ ಆಕ್ಟಿವೇಟ್ ಆದ್ರು, ಕರೆಕ್ಟಾ? ಅಗೇನ್ ಈ ಜಾಗದಿಂದ ಮತ್ತೆ ಒಂದು ಬೈಯರ್ಸ್ ಆಕ್ಟಿವೇಟ್ ಈ ಒಂದು ಜಾಗದಲ್ಲಿ ಆಗಿದ್ದಾರೆ. ಸೊ ಅಗೇನ್ ಈ ಒಂದು ಜಾಗದಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆಗಿದ್ದಾರೆ, ಕರೆಕ್ಟಾ? ಯಾವಾಗ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಕೊಡುತ್ತೆ, ಮಾರ್ಕೆಟ್ ಅಲ್ಲೊಂದು ರೀಟೆಸ್ಟ್ ಆಗಿ ಸ್ಟ್ರೈಟ್ ಅವೇ ಫಾಲ್ ಆಗಿದೆ. ಸ್ಟ್ರೈಟ್ ಅವೇ ಫಾಲ್ ಆಗಿದೆ. ನೀವೇನಾದ್ರೂ ಈ ಒಂದು ಟ್ರೇಡ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ, ಎಕ್ಸಾಕ್ಟ್ ಇದೇ ಜಾಗದಲ್ಲಿ ನೀವೇನಾದ್ರೂ ಟ್ರೇಡ್ ಅನ್ನ ಪ್ಲೇಸ್ ಮಾಡಿದ್ರೆ ನಿಯರ್ ಬೈ ನಿಮಗೆ 1:1.5 ಅಷ್ಟು ಟಾರ್ಗೆಟ್ ನಿಮಗೆ ಸಿಗ್ತಾ ಇತ್ತು. ಡೆಫಿನೆಟ್ ಆಗಿ ಸಿಗ್ತಾ ಇತ್ತು. ಯಾಕೆ ಈ ಜಾಗದಿಂದ ಮಾರ್ಕೆಟ್ ಮತ್ತೆ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸೊ ವೆರಿ 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 ಸಿಂಪಲ್. ಈ ಜಾಗದಿಂದ ಒಂದು ಸಪೋರ್ಟ್ ಇದೆ. ಸಪೋರ್ಟ್ ಅನ್ನ ನಾನು ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಜಾಗದಿಂದ ಮಾರ್ಕೆಟ್ ಒಂದು ಸಪೋರ್ಟ್ ಅನ್ನ ತಗೊಂಡು ಒಂದು ಪುಲ್ ಬ್ಯಾಕ್ ಅನ್ನ ಕೊಟ್ಟಿದೆ. ಇದರ ಫೈನಲ್ ಪಾಯಿಂಟ್ ಎಲ್ಲಿದೆ? ಇದರ ಫೈನಲ್ ಪಾಯಿಂಟ್ ಇರೋದು ಈ ಒಂದು ಜಾಗ. ಈ ಒಂದು ಜಾಗ ತನಕ ಮಾರ್ಕೆಟ್ ಬರಬಹುದಾ? ಬಂದ್ರೂ ಬರಬಹುದು, ಇಲ್ಲ ಅಂದ್ರೂ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಹೀಗೆ ಆಗುತ್ತೆ ಅಂತ ನಾವು ಯಾವುದೇ ಕಾರಣಕ್ಕೂ 100% ಅಲ್ಲಿ ತಿಳಿಸೋಕೆ ಬರೋದಿಲ್ಲ. ಸೊ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೊಂದು ಪ್ರೊಬಾಬಿಲಿಟಿ ಬೇಸ್ಡ್ ಆಗಿರುವಂತ ಬಿಸ್ನೆಸ್ ಆಗಿರೋದ್ರಿಂದ ಸೊ ಪ್ರೊಬಾಬಿಲಿಟಿ ಚಾನ್ಸಸ್ ಜಾಸ್ತಿ ಇದೆ. ಮಾರ್ಕೆಟ್ ಇಲ್ಲಿ ಕೆಳಗಡೆ ಬರೋವರೆಗೂ ನೀವು ವೆಯ್ಟ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ 1:1.5 ಆಲ್ಮೋಸ್ಟ್ 1,000 ರಿಸ್ಕ್ ನ ನೀವು ಈ ಒಂದು ಜಾಗದಲ್ಲಿ ಮಾಡಿದ್ರು ಕೂಡ ನಿಮಗೆ 1,500 ರೂಪಾಯಿ ಪ್ರಾಫಿಟ್ ಈಸಿಯಾಗಿ ಆಗ್ತಾ ಇತ್ತು. ಸೊ ಪಾಸಿಬಿಲಿಟಿ ಡೆಫಿನೆಟ್ ಆಗಿ ಇದೆ. ಮಾರ್ಕೆಟ್ ಈ ಒಂದು ಜಾಗ ತನಕ ಬರೋ ತನಕ ಚಾನ್ಸಸ್ ಇದೆ. ಸೊ ಕಾಮನ್ ಆಗಿ ನಿಮ್ಮ ಒಂದು ರಿಸ್ಕ್ ರಿವಾರ್ಡ್ ಯಾವಾಗಲೂ ಕೂಡ 1:2 ಇದ್ರೆ ಅದು ಪ್ರಾಪರ್ ಆಗಿ ಟ್ರೇಡಿಂಗ್ ಅಲ್ಲಿ ಒಂದು ಪ್ರಾಫಿಟಬಲ್ ಜರ್ನಿನ ನೋಡಬಹುದು. ಸೊ ನೋಡಿ, ನೀವು ಇಲ್ಲಿ 1,000 ರಿಸ್ಕ್ ಅನ್ನು ಮಾಡಿದ್ರು ಕೂಡ ಇಲ್ಲಿ ನೀವು ಒಂದು 2,000 ಪ್ರಾಫಿಟ್ ನ ಪಡೆದ್ರೆ ಡೆಫಿನೆಟ್ಲಿ ನೀವು ಕೂಡ ಒಂದು ಒಳ್ಳೆಯ ಪ್ರಾಫಿಟಬಲ್ ಟ್ರೇಡರ್ ಆಗಿ ಹೊರಗೆ ಬರ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಅಪ್ ಟ್ರೆಂಡ್ ಅಲ್ಲಿ ಟ್ರೆಂಡ್ ಅನ್ನ ಯಾವ ತರ ಮಾರ್ಕ್ ಮಾಡಿದೆ,
ಡೌನ್ ಟ್ರೆಂಡಲ್ಲಿ ಟ್ರೆಂಡನ್ನು ನಾನು ಯಾವ ಥರ ಮಾರ್ಕ್ ಮಾಡಿದ್ದೆ ಅನ್ನೋದು ಕಂಪ್ಲೀಟ್ ಮಾಹಿತಿ ಗೊತ್ತಾಗಿದೆ. ಪ್ಲಸ್ ಈ ಒಂದು ಸಣ್ಣ ಸಪೋರ್ಟ್ ಕೂಡ ಯಾವ ಥರ ವರ್ಕ್ ಆಗುತ್ತೆ. ಸಪೋರ್ಟ್ ನಾನು ಮುಂಚೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆಲ್ಲರೂ ಕೂಡ. ಸಪೋರ್ಟ್ ಅಂದರೆ ಏನು, ಆ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಬಂದಾಗ ಬೈಯರ್ಸ್ ಆಕ್ಟಿವೇಟ್ ಆಗಿ ಅದೇ ಜಾಗದಿಂದ ಮಾರ್ಕೆಟನ್ನು ಬೈಯರ್ಸ್ ಮೇಲ್ಗಡೆ ಪುಷ್ ಮಾಡ್ತಾರೆ. ಆ ಒಂದು ಜಾಗನ ನಾವು ಸಪೋರ್ಟ್ ಅಂತ ಕರಿತೀವಿ. ಅದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ಜಾಗನ ತಿಳಿಸ್ಕೊಟ್ಟಿದ್ದೆ. ಹಾಗಿದ್ರೆ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸೊ ರೆಸಿಸ್ಟೆನ್ಸ್ ಅಂದ್ರೆ ನಾನು ಲೈವ್ ಚಾರ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ. ಅದನ್ನು ಕೂಡ ನಾವು ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಕ್ಕೆ ಇಲ್ಲಿಂದ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದೆ ಅಂತ ನೀವು ಸ್ವಲ್ಪ ಹಿಂದೆ ಹೋಗಿ ನೋಡೋದಾದ್ರೆ, ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಸೊ ನೀವು ಈ ಒಂದು ಜಾಗದಲ್ಲಿ ಮಾರ್ಕೆಟ್ ಸೆಲ್ಲರ್ಸ್ ಈ ಒಂದು ಜಾಗದಿಂದ ಆಕ್ಟಿವೇಟ್ ಆಗಿದ್ರು, ಇದೇ ಜಾಗಕ್ಕೆ ಬಂದಾಗ ಸೆಲ್ಲರ್ಸ್ ಇದೇ ಒಂದು ರೈಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇದೆ, ಪ್ಲಸ್ ಒಂದು ಟ್ರೆಂಡ್ ಲೈನಿನ ರೆಸಿಸ್ಟೆನ್ಸ್ ಕೂಡ ಇದೆ. ಎಕ್ಸಾಕ್ಟ್ ಅದೇ ಲೆವೆಲ್ ಇಂದ ಮಾರ್ಕೆಟ್ಗೆ ಸೆಲ್ಲರ್ಸ್ ಆಕ್ಟಿವೇಟ್ ಆಗುವಂತ ಒಂದು ಇಂಪಾರ್ಟೆಂಟ್ ಜಾಗದಲ್ಲಿ ಮಾರ್ಕೆಟ್ ಬಂದು ಎಕ್ಸಾಕ್ಟ್ ಅದೇ ಲೆವೆಲ್ ಇಂದ ಮಾರ್ಕೆಟ್ ಒಂದು ಉತ್ತಮವಾದಂತಹ ಸೆಲ್ ಆಫ್ ಅನ್ನು ನಮಗೆ ಇದರಲ್ಲಿ ನೀಡಿದೆ. ಮಾರ್ಕೆಟ್ ಅಲ್ಲಿ ಪ್ರತಿ ಒಂದು ಲೆವೆಲ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ. ಮತ್ತೆ ನೀವು ಆ ಲೆವೆಲ್ ನ ಮಾರ್ಕ್ ಮಾಡೋ ಕಲೆನ ನೀವು ಕಲ್ತ್ಕೋಬೇಕಾಗುತ್ತೆ. ಆಮೇಲೆ ಯಾವ ಜಾಗದಲ್ಲಿ ಬಿಗ್ ಪ್ಲೇಯರ್ಸ್ ಆಕ್ಟಿವೇಟ್ ಆಗ್ತಾ ಇದಾರೆ, ಯಾವ ಜಾಗದಲ್ಲಿ ಬಿಗ್ ಪ್ಲೇಯರ್ಸ್ ಬೈಯಿಂಗ್ ನ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾರೆ, ಸೊ ಯಾರ ಒಂದು SL ಎಲ್ಲಿದೆ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಬೇಕಾಗತ್ತೆ. ಇದೆಲ್ಲ ನೀವು ಕಲಿಯೋದಕ್ಕೆ ತುಂಬಾ ವರ್ಷಗಳ ಟೈಮ್ ಹಿಡಿಬಹುದು. ಒಂದು 3 ತಿಂಗಳು 6 ತಿಂಗಳು ಇಲ್ಲ 1 ವರ್ಷ ಹಿಡಿಬಹುದು. ಬಟ್ ನೀವು ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ನೀವು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋದಾಗ್ಲಿ ಅಥವಾ ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡೋದಾಗ್ಲಿ ಪ್ರಾಕ್ಟೀಸ್ ನ ಮಾಡಿ ನೀವು ಟ್ರೇಡ್ ನ ತಗೊಂಡ್ರೆ ಖಂಡಿತ ನೀವು ಕೂಡ ಉತ್ತಮವಾದ ಲಾಭಗಳನ್ನ ಮಾಡಬಹುದು. ಸೊ ಇದಷ್ಟು ಎಕ್ಸಾಂಪಲ್ ನಾನು ಕಂಪ್ಲೀಟ್ ಆಗಿ ನಿಮ್ಗೋಸ್ಕರ ಅಂತ ಈ ವಿಡಿಯೋದಲ್ಲಿ ಲೈವ್ ಆಗಿ ಏನ್ ನಡೀತಾ ಇದೆ. ಇವತ್ತು 27th ಜುಲೈ ಆಗಿರುತ್ತೆ. ಸೊ ಇದೇ ಚಾರ್ಟ್ ನ ನೀವು ಇವಾಗ ಓಪನ್ ಮಾಡಿ ಕೂಡ ಚೆಕ್ ಮಾಡಿ ನೋಡ್ಬೋದು. 27th ಜುಲೈ 2026 ಇವತ್ತಿನ ಈ ಒಂದು BTCಯ ಚಾರ್ಟ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ಒಂದು ಎಕ್ಸಾಂಪಲ್ ನ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ಸೊ ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸತಿ ಈ ವಿಡಿಯೋನ ರಿಪೀಟೆಡ್ಲಿ ನೋಡಿ. ಸೊ ಇವತ್ತು ಎಕ್ಸ್ಪ್ಲೇನ್ ಮಾಡಿರುವಂತ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಎಫೆಕ್ಟಿವ್ ಆಗಿ ಮಾರ್ಕೆಟ್ ಅಲ್ಲಿ ಎವ್ರಿ ಡೇ ವರ್ಕ್ ಆಗುವಂಥದ್ದು. ಸೊ ಈ ಸ್ಟ್ರಾಟಜಿನ ನೀವು ಕೂಡ ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಲಾಭನ ಖಂಡಿತವಾಗ್ಲೂ ಮಾಡ್ಬೋದು. ಇದನ್ನ ನಾನು ಯಾವತ್ತೋ ನಡೆದಿರುವಂತ ಚಾರ್ಟ್ ಅಲ್ಲಿ ನಾನು ತೋರಿಸ್ತಾ ಇಲ್ಲ. ಸೊ ನಾನ್ ತೋರಿಸ್ತಾ ಇರೋಂಥದ್ದು ಇವತ್ತಿನ BTCಯ ಲೈವ್ ಏನು ಒಂದು ನಿಮ್ಗೆ ಕಾಣಿಸ್ತಾ ಇದೆ. ಈ ಒಂದು ಲೈವ್ ಚಾರ್ಟ್ ಇವತ್ತಿನ 27ನೇ ತಾರೀಕು ಜುಲೈ 2026ನ ಒಂದು ಚಾರ್ಟ್ ನ ಲೈವ್ ಈಗ ಮಾರ್ಕೆಟ್ ರನ್ನಿಂಗ್ ನಡೀತಾ ಇರುವಂತದ್ರಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋಂಥದ್ದು. ಕಂಪ್ಲೀಟ್ ಆಗಿ ನಿಮ್ಮ ಕಣ್ ಮುಂದೆನೆ ಸಪೋರ್ಟ್ ಅನ್ನ ನಾನು ಮಾರ್ಕ್ ಮಾಡಿದೆ, ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದೆ. ಆ ಒಂದು ಲೆವೆಲ್ಸ್ ಅಲ್ಲಿ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇದೆ, ಹೇಗೆ ರಿಯಾಕ್ಟ್ ಮಾಡಿ ಮಾರ್ಕೆಟ್ ಒಂದು ರಿಯಾಕ್ಟ್ ಮಾಡಿ ಈಸಿಯಾಗಿ ನಮ್ಗೆ ಲಾಭನ ಹೇಗೆ ಕೊಡ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದೀವಿ. ಸೊ ಇದೇ ತರದ ವಿಡಿಯೋಗಳು ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಬೇಕಾಗಿದ್ರೆ ಡೆಫಿನೆಟ್ ಆಗಿ ನೀವು ನಮ್ಮ ಈ ಒಂದು ಚಾನೆಲ್ಗೆ ಕಮೆಂಟ್ ಮಾಡ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಇದೇ ತರ ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.